ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಇಲ್ಲಿ ರಮಣು ಹಾಗೆ ಅಜಿತು ಎಲ್ಲರೂ ಸಹಿತ ನಾವು ನಮ್ಮ ಪಾಡಿಗೆ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಬನ್ನಿ ನಿಂಗವನಿಗೆ ಒಂದು ಮಾತು ಹೇಳೇ ಹೋಗೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಸಹಿತ ನಿಂಗವನ ಹತ್ರ ಬರ್ತಾರೆ. ಆದರೆ ನಿಂಗವ ಇದ್ದಿದ್ದು ಇಲ್ಲಿ ಶಾರದಾನ ಕೂರಿಸ್ಕೊಂಬಿಟ್ಟು ನಡೆದಿರೋ ಘಟನೆ ಬಗ್ಗೆ, ಹಾಗೆ ತನ್ನ ಗಂಡ ಹೇಗೆ ಬಿಟ್ಟು ಹೋದ, ನನ್ನ ಮಕ್ಕಳನ್ನ ಹೇಗೆ ಸಾಕ್ತೆ, ನನ್ನ ಲೈಫಲ್ಲಿ ಏನೇನೆಲ್ಲ ಆಗೋಯ್ತು, ನಾನು ಯಾಕೆ ಸಂಗೀತನಿಗೆ ಇಷ್ಟೊಂದು ಅವಮಾನ ಮಾಡ್ತೀನಿ, ಸಂಗೀತನ ಕಂಡ್ರೆ ಯಾಕೆ ಇಷ್ಟು ದ್ವೇಷ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ವಿಚಾರನೂ ಇಲ್ಲಿ ಶಾರದಾ ಹತ್ರ ಎಲ್ಲ ಸತ್ಯವನ್ನು ಬಿಚ್ಚಿಡ್ತಿರ್ತಾಳೆ. ಅದನ್ನು ಇಲ್ಲಿ ಮನೆಯವರೆಲ್ಲ ಕೇಳಿಸ್ಕೊಳ್ಳೋದಕ್ಕೋಸ್ಕರ ನಿಂತ್ಕೊಂಡು ಅಲ್ಲೇ ಕೇಳಿಸ್ಕೊತಿರ್ತಾರೆ. ಆವಾಗ ಶಾರದಾ ತಕ್ಕ ಇಲ್ಲಿ ನಿಂಗವ ಇದ್ದಿದ್ದು, ನಾನು ಬಂದಾಗ ನನ್ನ ಅತ್ತೆ ನನಗೆ ಎಷ್ಟು ಅವಮಾನ ಮಾಡ್ತಾಯಿದ್ರು, ಒಂದು ವರದಕ್ಷಿಣೆ ತಂದಿಲ್ಲ, ಒಂದು ಏನು ತಂದಿಲ್ಲ, ಇನ್ನು ಏನಕ್ಕೆ ಬಂದಿದ್ಯಾ ಅಂದ್ಬಿಟ್ಟು ದನ ತಿನ್ನಂಗೆ ತಿಂತೀಯಾ ಅಂತಂದ್ಬಿಟ್ಟು ಒಂದು ಮಾತಲ್ಲ, ನನ್ನ ಅತ್ತೆ ನನಗೆ ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಪಾಡಿ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಕೆಲಸನ ಮಾಡಿಕೊಂಡು ನನ್ನ ಜೊತೆಗಿದ್ದೆ. ಹೇಗೋ ಗಂಡನಾದರೂ ಇರ್ತಾನೆ ಅಂದರೆ ನನ್ನ ಗಂಡ ಎನಿ ಟೈಮ್ ಎಣ್ಣೆ ಹೊಡ್ಕೊಂಬಂದು ನನಗೆ ಹೊಡೆಯೋದೇ ಆಗೋಯ್ತು. ಇಲ್ಲಿ ಅತ್ತೆ ಕಾಟ, ಈ ಕಡೆ ಗಂಡನ ಕಾಟ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ದೇ ಆದರೂ ನಾನು ನನ್ನ ಅತ್ತೆ ಮನೇಲೇ ಇದ್ದು ಜೀವನ ಮಾಡಲೇಬೇಕಾಗಿತ್ತು, ಏನಾದರೂ ಆಗೋಗಲಿ ಅಂತ ಅಂದ್ಬಿಟ್ಟು ನಾನು ಗಟ್ಟಿ ಮನಸ್ಸನ್ನ ಮಾಡಿಕೊಂಡು ನನ್ನ ಅತ್ತೆ ಮನೆಯಲ್ಲೇ ಉಳ್ಕೊಂಡೆ. ಆದರೆ ಒಂದಲ್ಲ ಒಂದು ದಿನ ನನ್ನ ಗಂಡ ನನ್ನ ಜೊತೆ ಚೆನ್ನಾಗೇ ಇರ್ತಿದ್ದಂಗೆ ನನಗೆ 3 ಮಕ್ಕಳಾದವು. 3 ಮಕ್ಕಳಾಗ್ತಿದ್ದಂಗೆ ಅವನು ಯಾರನ್ನೋ ಕಟ್ಕೊಂಡು ಓಡೋಗ್ಬಿಟ್ಟ. ಎಲ್ಲ ಜನನೂ ಅಯ್ಯೋ ನಿನ್ನ ಕಾಟ ತಡೆಲಾರ್ದೇ ಓಡೋಗ್ಬಿಟ್ಟ ಅಂತ ಅಂದ್ಬಿಟ್ಟು ಇಡೀ ಊರು ಜನನೇ ಮಾತಾಡೋಕ್ಕೆ ಶುರುವಾಯಿತು. ಅಯ್ಯೋ ದೇವ್ರೆ, ನಾನು ಅಂಥದ್ದು ಏನು ಮಾಡಿದ್ದೀನಿ, ಇತ್ಲ ನೋಡಿದ್ರೆ ಅತ್ತೆ ನೋಡಿದ್ರೆ ಇಷ್ಟು ಹಿಂಸೆ ಕೊಡ್ತಾಳೆ, ಗಂಡ ನೋಡಿದ್ರೆ ಬಿಟ್ಟು ಹೋದ, ನಾನು ಹೇಗಪ್ಪ ಬದುಕಲಿ, ಅದರಲ್ಲದೆ ನನಗೆ 3 ಜನ ಮಕ್ಕಳು ಬೇರೆನೇ, ಇವ್ರನ್ನ ಇಟ್ಕೊಂಡು ಹೆಂಗೆ ಬದುಕಲಿ ಅಂತ ಅಂದ್ಬಿಟ್ಟು ದೊಡ್ಡ ಸಾಹಸನೇ ಆಗೋಯ್ತು. ಆದರೆ ಅತ್ತೆ ಕಾಟದಿಂದ ಏನಾದರೂ ಅಂದ್ಕೊಳ್ಳಿ, ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಿರೋಣ ಅಂತ ಅಂದ್ಬಿಟ್ಟು ಬದುಕ್ತಾ ಇದ್ದೆ. ಹೇಗೋ ಅತ್ತೆ ಆಸ್ತಿನಾದರೂ ಸಿಗುತ್ತೆ, ಅದರಲ್ಲಾದರೂ ಸಹಿತ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಬಲ್ಲೆ ಅಂದೆ. ಆದರೆ ನನ್ನ ಗಂಡ ಅದನ್ನು ಸಹಿತ ಕುಡ್ದು ಅದನ್ನು ಸಹಿತ ಮಾರ್ಕೊಂಡಿದ್ದ. ಹೇಗೋ ಕೂಲಿ ಹಾಲಿ ಮಾಡಿದ್ರು ನನ್ನ ಮಕ್ಕಳನ್ನ ನಾನು ಸಾಕೋಣ ಅಂತಂದ್ಬಿಟ್ಟು ಕೂಲಿಗೆ ಹೋದರೆ ಅಲ್ಲಿ ಕೆಲವರು ಒಬ್ಬೊಬ್ಬರು ನನ್ನ ಥರ ಮಾತಾಡ್ತಾಯಿದ್ರು, ನಾನು ಬರಲ್ಲ, ನೀನು ಬರಲ್ಲ, ನಿನ್ನ ಗಂಡ ಬಿಟ್ಟು ಹೋಗಿದ್ದಾನೆ, ನಾನು ನಿನ್ನ ಜೊತೆ ಇರಲ್ಲ ಅಂತಂದ್ಬಿಟ್ಟೆಲ್ಲ ಕೇಳೋರು. ಎಲ್ಲದನ್ನು ಸಹಿಸ್ಕೊಂಡು ಎಲ್ಲದನ್ನು ನೋಡಿಕೊಂಡು, ಏಕೆ ನಾನು ಅವತ್ತೇ ಈ ಮಕ್ಕಳು ಬೇಡ, ಏನೂ ಬೇಡ, ನಾನು ಇವರೆಲ್ಲರನ್ನು ಬಿಟ್ಟು ದೂರ ಹೋಗ್ಬಿಡೋಣ ಅನ್ಸ್ಕೊಂಡೆ. ಆದರೆ ಬೇಡ, ಯಾರೋ ಮಾಡಿದ ತಪ್ಪಿಗೆ ನನ್ನ ಮಕ್ಳು ಯಾಕೆ ಅನ್ನ ಹತ್ರ ಬೇಕು, ಅವು ನನ್ನ ಮಕ್ಕಳು, ನಾನು ಯಾಕೆ ನನ್ನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಬೇಕು, ನಾನು ಇದ್ದು ಛಲದಾಗೆ ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅಂತ ಅಂದ್ಬಿಟ್ಟು ಆವತ್ತಿನ ನಾನು ಛಲ ತೊಟ್ಟೆ. ಯಾರಾದರೂ ಬರಲಿ, ಏನಾದರೂ ಆಗಲಿ, ನಾನು ಛಲಗಾತಿ ಆಗಲೇಬೇಕು ಅಂತಂದ್ಬಿಟ್ಟು ಡಿಸೈಡ್ನ ಮಾಡಿದೆ. ಅದೇ ರೀತಿ ನಾನು ಬದುಕೋದಕ್ಕೋಸ್ಕರ ಸರಿ ಅನಿಸ್ಕೊಂಡೆ. ಯಾರು ಬಂದ್ರೂ, ಯಾರೋ ನೀನು ನನ್ನ ಮೈ ಮುಟ್ಟೋಕ್ಕಾಗುತ್ತೆ ನಿಮಗೆ ಅಂತಂದು ಅವರು ಎದುರುವಾಗಿ ನಿಂತ್ಕೊಂಡೆ. ಅಪ್ಪ, ಇವಳು ಛಲಗಾತಿ ನಿಂಗವ್ವ ಅನ್ನೋ ಒಂದು ಪಟ್ಟನೇ ಕಟ್ಟಿಸ್ಕೊಂಡೆ, ಇವಳು ಬಂಡಿಯನ್ನು ಪಟ್ಟ ಕಟ್ಟಿಸ್ಕೊಂಡೆ. ಆದರೆ ಏನಾಯಿತು, ನನ್ನ ಹತ್ರ ಯಾರೂ ಸಹಿತ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡೋಕತ್ರು, ನನ್ನ ಹತ್ರ ಬರೋದಕ್ಕೂ ಸಹಿತ ಜನ ಹಿಂದೆ ಮುಂದೆ ನೋಡೋಕತ್ರು. ಏಕೆ, ನಾನು ನನ್ನ ಮಕ್ಕಳು ಸಾಕಬೇಕು ಅನ್ನೋದಕ್ಕೋಸ್ಕರ ನನಗೆ ಬಂದಿರೋ ಪಟ್ಟ ಬೇಕಿತ್ತು. ಅದಕ್ಕೋಸ್ಕರ ನಾನು ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಹಠಮಾರಿಯಾಗಿ ಇದ್ದುಬಿಡೋಣ ಅಂತಂದ್ಬಿಟ್ಟು ಅವತ್ತಿಂದ ನಾನು ಡಿಸೈಡ್ನ ಮಾಡಿದೆ. ಹಾಗೆ ನನ್ನ ಮಗ ರಮಣು, ಹಾಗೆ ನನ್ನ ಸೊಸೆ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಏನು ಮಾಡ್ತೀಯಾ, ನಾನು ಈ ಥರ ಮಾಡೋದ್ರಿಂದನಾದರೂ ಅವಳು ತುಂಬ ಹಠಮಾರಿಯಾಗಿರ್ತಾಳೆ. ಅಕಸ್ಮಾತು ನಾನು ಈ ಥರ ಹಿಂಸೆ ಕೊಡೋದು ನೋಡಿ ನಾ ಅತ್ತೆ ಸೊಸೆ ಜಗಳದಾಗೆ ರಮಣ್ಣು ಮನೆ ಬಿಟ್ಟು ಹೋಗೋಣ ಬಾ ಅಂದಾಗ ಅವ್ನು ಮಾತು ಅವಳು ಇಲ್ಲ, ನಾವು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ತೀವಿ, ನಾವು ಇಲ್ಲೇ ಇರೋದು ಸಹಿ ಅಂತಂದ್ಬಿಟ್ಟು ಒಂದೇ ಒಂದು ಮಾತು ಹೇಳಿದರೆ ಕೊನೆ ತನಕ ತನ್ನ ಮಗಳ ಥರ ಅವಳನ್ನ ಸಾಕ್ತಿದ್ದೆ. ಆದರೆ ಗಂಡ ಕರೆದ್ಬಿಟ್ಟಿಗೆ ನನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ, ಈ ಕಾರಣ ನನ್ನ ಜೊತೆಗೆ ಇದ್ದರೆ ಇನ್ನೂ ಅವಳು ದುಃಖ ಅನುಭವಿಸ್ಬೇಕಾಗುತ್ತೆ. ತನ್ನ ಗಂಡ ಕರ್ಕೊಂಡು ಎಲ್ಲಾದರೂ ಚೆನ್ನಾಗಿದ್ದು ಬಿಡಲಿ, ನಾನು ಮೊದಲೇ ಛಲಗಾತಿ, ನನಗೆ ಅದನ್ನು ನೋಡಿಕೊಂಡು ಸಹಿಸ್ಕೊಂಡಿರೋಕ್ಕಾಗಲ್ಲ, ಅದಕ್ಕೋಸ್ಕರ ಅವಳೆಲ್ಲಾದರೂ ಚೆನ್ನಾಗಿದ್ದರೆ ಸಾಕು ಅಂತಂದ್ಬಿಟ್ಟೆ ನಾನು ಕಳಿಸ್ಕೊಟ್ಟೆ. ನನಗೂ ಸಹಿತ ಈ ಫ್ಯಾಮಿಲಿ ಹೀಗೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಆಸೆ, ಯಾವುದೇ ಕಾರಣಕ್ಕೂ ನನಗೆ ಈ ಫ್ಯಾಮಿಲಿ ಹೊಡಿಬೇಕು ಅನ್ನೋದು ಇದು ಇಲ್ಲ. ಆದರೆ ಏನು ಮಾಡ್ತೀಯಾ, ಅನಿವಾರ್ಯತೆಯಿಂದ ಎಲ್ಲರೂ ಸಹಿತ ನನ್ನ ಹಾಗೆ ಇರೋಕ್ಕಾಗೋದಿಲ್ಲಲ್ಲ, ಅವ್ರವ್ರಿಗೆ ಖುಷಿನೂ ಇರುತ್ತಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಆದರೆ ಏನು ಮಾಡ್ತೀಯಾ, ಇವತ್ತು ನನ್ನ ಮಗಗೆ ನಾನು ಕೆಟ್ಟೋಳಾಗ್ಬಿಟ್ಟೆ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಇದ್ದಳು ಶಾರದಂತಕ ಹೇಳಿ ಕಣ್ಣೀರನ್ನ ಹಾಕ್ತಿರ್ತಾಳೆ. ಇಲ್ಲಿ ಅಜಿತು, ಭೂಮಿ, ಹಾಗೆ ರಮಣು, ಶ್ರವಣ ಎಲ್ಲರೂ ಸಹಿತ ಅದನ್ನು ನೋಡಿ ಅವರು ಸಹಿತ ದುಃಖ ಪಡ್ತಿರ್ತಾರೆ. ನಾವು ಎಷ್ಟು ಕೆಟ್ಟದಾಗ ತಿಳ್ಕೊಂಬಿಟ್ಟಿದ್ವಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲೇ ಅನ್ಕೊತಿರ್ತಾರೆ. ಅವಾಗ ಏನೋ ರಮಣ ಈಗ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಊರಿಗೆ ಹೋಗ್ತಾನಂತೆ. ಏನೂ ಮಾಡೋಕ್ಕಾಗಲ್ಲ, ಇಷ್ಟ ಬಂದಂಗೆ ಹೋಗಲಿ, ಬಂದರೆ ಬರಲಿ, ಇದು ಅವ್ರ ಮನೇನೇ ಇದ್ದಂಗೆ ತಾನೇ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಿದ್ದಂಗೆ ಇವರೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ನೋಡ್ದೆ ನಾವು ತಪ್ಪು ತಿಳ್ಕೊಂಬಿಟ್ವಿ, ಅತ್ತೆ ಮನಸ್ಸಲ್ಲಿ ಒಳ್ಳೆ ರೀತಿಲಿದೆ, ಆದರೆ ಏನು ಮಾಡ್ತೀರಾ, ಅವ್ರಿಗೆ ಸ್ವಲ್ಪ ಮುಂಗೋಪ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ರಮಣ ಇದ್ದಾನೆ, ಹೌದು ಅಮ್ಮನ ಒಂದು ಮುಖ ನೋಡಿದ್ವಿ, ಆದರೆ ಇನ್ನೊಂದು ಮುಖ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ,
ಅಮ್ಮನ ಮನಸ್ಸಲ್ಲಿ ಏನಿದೆ, ಅಮ್ಮ ಏನಕ್ಕೆ ಆಸೆ ಪಡ್ತಿದ್ದಾರೆ, ಅಮ್ಮ ಯಾಕೆ ಹೀಗಿದ್ದಾರೆ, ಅಮ್ಮನಿಗೆ ಯಾಕೆ ಇಷ್ಟೊಂದು ಸಿಟ್ಟು ಅನ್ನೋದ್ರ ಬಗ್ಗೆ ಒಂದು ದಿವಸನೂ ನಾವು ಯೋಚನೆ ಮಾಡಲೇ ಇಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ರಮಣ್ಣು ಹಾಗೆ ಎಲ್ಲರೂ ಸಹಿತ ಮಾತಾಡ್ತಿರ್ತಾರೆ. ಅವಾಗ ಸರಿ ನಾವು ಇಲ್ಲಿಂದ ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಆಯಿತು, ಹೇಗಾದರೂ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿಕೊಂಡೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಸಹಿತ ಮಾತಾಡ್ತಿರ್ತಾರೆ. ಅವಾಗ ಇಲ್ಲಿ ಸತ್ಯಣ್ಣ ಇದ್ದಿದ್ದು ಹೌದು, ಭೂಮಿ ಅಂದ್ಕೊಂಡಂಗೆ ಅವಳು ಹೇಳ್ತಾನೆ ಆಗುತ್ತೆ, ಹಾಗೆ ಅವಳ ಆಸೆನೂ ಸಹಿತ ನೆರವೇರುತ್ತೆ, ಅವಳು ಅಂದ್ಕೊಂಡಂಗೆ ಆಗ್ಲಪ್ಪ ಅಷ್ಟೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಭೂಮಿ ಬಗ್ಗೆ ಹೇಳ್ತಿರುತ್ತೆ. ಅವಾಗ ಇಲ್ಲಿ ಕೇಶವ ಅವರಿದ್ದರು, ಏನೋ ಭೂಮಿ ಇಲ್ಲಿದ್ದಾಳೆ, ಭೂಮಿ ಎಲ್ಲೋ ಇದ್ದಾಳೆ ತಾನೆ, ಅವಳು ಇಲ್ಲಿ ಬಗ್ಗೆ ಏನಕ್ಕೆ ಆಸೆ ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾನೆ. ಅವಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಅಯ್ಯೋಯ್ಯೋ ಅವಳೆಲ್ಲ ಇರೋದು, ಆದರೆ ಅವಳಿಗೂ ಇದೇ ಆಸೆ ತಾನೆ, ಅಜ್ಜಿ ಅತ್ತೆ ಸೊಸೆ ಎಲ್ಲ ಮನೆಯವರೆಲ್ಲ ಒಂದಾಗಬೇಕು ಅನ್ನೋದು ಅವಳಿಗೆ ಅದೇ ಆಸೆ ಇತ್ತಲ್ಲ, ಅದಕ್ಕೋಸ್ಕರ ಆ ಥರ ಹೇಳ್ತಿದ್ದಾರೆ ಸತ್ಯಣ್ಣ ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿತ ಹೇಳ್ತಾರೆ. ಸರಿ ಹೌದು ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಸಹಿತ ಒಪ್ಕೊಂತಾರೆ. ಇವಾಗ ಕೇಳಿ ಅಜ್ಜಿ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡಾಗೈತೆ. ಇನ್ನು ಮುಂದೆ ಅಜ್ಜಿ ಏನೇ ಬೈದ್ರು ನಮಗೆ ಸಿಟ್ಟು ಬರ್ತಿತ್ತು, ಇನ್ನು ಮುಂದೆ ಅಜ್ಜಿ ಏನಾದರೂ ಅಂದ್ರೂ ಯಾರು ತಲೆಗೆ ಹಾಕೊಳಕ್ಕೆ ಹೋಗಬೇಡಿ, ಅವಾಗ ತಲೆ ಹಾಕ್ಕೊಂಡಿರ್ತಾರೆ ನಮಗೆ ಕೋಪ ಬರೋದು, ಅಜ್ಜಿ ಮೇಲೆ ಸಿಟ್ಟು ಬರೋದು. ಅದಕ್ಕೋಸ್ಕರ ಯಾರು ಸಹಿತ ಅಜ್ಜಿ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಹೇಳ್ಕೊಳ್ಳಿ, ಆದಷ್ಟು ಮಾಡೋಣ, ನಮ್ಮ ಪಾಡಿ ನಾವು ನಗ್ನಗ್ತಾ ಖುಷಿಯಾಗಿದ್ದು ಅಜ್ಜಿ ಮನಸ್ಸಿಗೆ ನೋವು ಮಾಡ್ತೇನೆ ಹೋಗೋಣ ಇಲ್ಲಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಮಾತಾಡ್ಕೊತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಅಷ್ಟರು ಸಹಿತ ಹಾಲಲ್ಲೇ ಕೂತಿರ್ತಂಗೆ ನಿಂಗವ್ವ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ಅವಾಗ ಎಲ್ಲ ಪೀಡೆಗಳು ಹೋಗ್ತವೆ ಅಂತ ಅಂದ್ಕೊಂಡಿದ್ದೆ, ಇನ್ನು ಯಾಕೆ ಹೋಗೇ ಇಲ್ಲ, ಪೀಡೆಗಳು ಹೋಗಂಗೆ ಕಾಣಿಸಲ್ಲ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಬಂದು ಕೇಳ್ತಾಳೆ. ಅವಾಗ ಅಯ್ಯೋ ನಾವ್ಯಾಕೆ ಹೋಗೋಣ, ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅದನ್ನ ಮುಗಿಸ್ಕೊಂಡೇ ಹೋಗೋಣ ಅಂತ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಏನು ಹೇಳ್ತಾ ಇದ್ದೀರಾ, ಹಂಗಾದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡೇ ಹೋಗ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ನಿಂಗವ್ವ ಕೇಳ್ತಾಳೆ. ಹೌದು, ಓಹೋ ಈ ಮನೆ ನಂದಪ್ಪ, ನಾನು ಹೇಳ್ದಂಗೆ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ನಿಂಗವ್ವ ಹೇಳಿದಾಗ, ಅದು ನಿಮ್ಮ ಮನೆಯೇ, ಆದರೆ ನಮಗೂ ಅಷ್ಟೇ ಹಕ್ಕಿದೆ, ನಾವು ಬರ್ತಾ ಇರ್ಬೋದು, ಬೇಡ ಹೋಗ್ತಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಓಹೋಹೋ ಆಗಲಿ ಸದ್ಯ ಹೆಂಗೋ ಇದ್ದೀರಲ್ಲ ಬಿಡ್ರಿ ಅಂತಂದ್ಬಿಟ್ಟು ಹೇಳಿದಾಗ ರಮಣ ಇದ್ದನು, ಅಮ್ಮ ತಪ್ಪಾಯ್ತಮ್ಮ, ನಾವು ಇಲ್ಲೇ ಇದ್ದು ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ರಮಣ ಅಂತಂದ್ಬಿಟ್ಟು ಇಲ್ಲಿ ಮುದ್ದು ಮಾಡೋಕ್ಕೋಸ್ಕರ ಹೋಗ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಚಂದ್ರಿಕಾ ಇದ್ದಳು, ಅವ್ವ ಅಂತಂದ್ಬಿಟ್ಟು ಸೊನ್ನೆ ಮಾಡ್ತಾಳೆ. ಅಲ್ಲಿ ಸುಮ್ಮನೆ ಆಗ್ತಾರೆ. ಅವಾಗ ಅಜಿತ ಇದ್ದನು ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಇಲ್ಲಿ ನಿಂಗವ್ವ ಇದ್ದಳು, ಅಲ್ಲ ಕಂಡಲ್ಲ ನಮ್ಮ ಮನೇಲಿ ಎಲ್ಲರೂ ಸಹಿತ ವ್ಯವಸಾಯ ಒಂದು ಏನೇನೋ ಕೆಲಸ ನೋಡ್ಕೊಂಡಿದ್ರು ಅಂಥದ್ರಲ್ಲಿ ನೀನು ಹೆಂಗಲ್ಲ ಪೊಲೀಸ್ ಆದೆ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಕೇಳ್ತಾಳೆ. ಅವಾಗ ಅಜಿತ ಇದ್ದನು, ಅಯ್ಯೋ ನನಗೂ ಇದೇ ಒಂದು ಡೌಟ್ ಇತ್ತು, ನಾನು ಹೆಂಗೆ ಪೊಲೀಸ್ ಆದೆ ಅಂತ, ಆದರೆ ಇವಾಗ ಗೊತ್ತಾಯಿತು ಇಲ್ಲಿ ಬಂದ ಮೇಲೆ. ಹೆಂಗೆ ಅಂತ ಹೇಳಲ್ಲ, ನಾನು ಮುಂಚೆ ಎಲ್ಲ ಕೆಲಸಕ್ಕೆ ಹೋದಾಗ ನಮ್ಮ ಅಪ್ಪ ನೋಡಿದ್ರೆ ಆ ಥರ ಇದ್ದಾರೆ, ನಮ್ಮಮ್ಮ ನೋಡಿದ್ರೆ ಈ ಥರ ಇದ್ದಾರೆ, ನಾನು ಯಾಕೆ ಇಷ್ಟು ನಾನು ಯಾಕೆ ಪೊಲೀಸ್ ಕೆಲಸ ತೊಗೊಂಡೆ ಅನ್ನೋ ಒಂದು ಡೌಟ್ ಇತ್ತು. ಆದರೆ ಇಲ್ಲಿ ಬಂದಮೇಲೆ ಕ್ಲಿಯರ್ ಆಗೈತಿ. ಏನು ಹೇಳ, ಮೊದಲಿಗೆ ಯಾರ ಮೊಮ್ಮಗ ಹೇಳಿ, ನಾನು ನಿಂಗವ್ವನ ಮೊಮ್ಮಗ, ಅದಕ್ಕೋಸ್ಕರ ನಿಂಗವ್ವಂದೇ ಛಲಗಾತಿ, ನಿಂಗವ್ವನ್ನ ಅವಾರ್ಡ್ ನನಗೆ ಬಂದಿದೆ ಅಂದರೆ ನಿನ್ನ ರಕ್ತನೇ ನನಗೆ ಬಂದಿರೋದ್ರಿಂದ ನೀನು ಎಷ್ಟು ಹಠಮಾರಿಯಾಗಿದೆಯೋ ನನಗೂ ಅಷ್ಟೇ ಹಠಮಾರಿಯಾಗಿ ನನಗೆ ಈ ಕೆಲಸ ಸಿಕ್ಕಿರೋದು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಹಾಗೆ ನಿಂಗವ್ವ ಏನೋ ಒಂದು ಮಾತನ್ನ ಅಂದಾಗ ಮನೆಯವರೆಲ್ಲ ನಗ್ತಾ ಇರ್ತಾರೆ. ಬೆದ್ರುಗೊಂಬೆ ಏನಕ್ಕೆ ಹಂಗೆ ಅವ್ವ ಏನೋ ಹೇಳ್ಬಿಡಿ ಕಿಸಿ ಅಂತ ಹಲ್ಲನ್ನ ಬಿಡ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಇಲ್ಲಿ ಅಂಜುಗೆ ಬೈತಾಳೆ. ಅವಾಗ ಅಯ್ಯೋ ದೇವರೇ ಇವಾಗ ಏನು ಮಾಡಲಿ ಅಂತಂದ್ಬಿಟ್ಟು ಇಲ್ಲಿ ಅಂಜು ನೋಡ್ತಿದ್ದಂಗೆ ಇಲ್ಲಿ ಭೂಮಿ ಇದ್ದಳು, ಅಯ್ಯೋ ಅವಳು ಆ ಥರನೇ ಏನಾದರೂ ಕಮರ್ಷಿಯ ವಿಷಯ ಏನಾದ್ರು ಮಾತಾಡ್ತಿದ್ರೆ ಹಾಗೆ ನಗ್ತಿರ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಹಾಗಾದರೆ ನಿಮ್ಮ ಅಮ್ಮನ ಅವ್ರ ನಿಗರ್ಕಂತಾಳೆ, ಅವಾಗ ಈ ಥರ ನಗ್ತಾನೆ ಇರು ನೀನು ಅಂತಂದ್ಬಿಟ್ಟು ಹೇಳಿದಾಗ ಮಯೂರಿ ಇದ್ದಳು, ಅಮ್ಮ ಯಾಕಮ್ಮ ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದೆಯಾ, ಸುಮ್ಮನೆ ಇರಮ್ಮ ನೀನು ಅಂತಂದ್ಬಿಟ್ಟು ಇಲ್ಲಿ ಮಯೂರಿ ಹೇಳ್ತಾಳೆ. ಅವಾಗ ಎಲ್ಲರೂ ಸಹಿತ ಖುಷಿನ ಪಡ್ತಿರ್ತಾರೆ. ಸರಿ ನಿಂಗವ್ವ ಇದ್ದಳು, ಹೇಗೋ ಇವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡೇ ಹೋಗ್ತಾರಲ್ಲ ಅಷ್ಟು ಸಾಕು ಅಂತಂದ್ಬಿಟ್ಟು ಮನಸ್ಸಲ್ಲಿ ಸಮಾಧಾನ ಮಾಡ್ಕೊತಿರ್ತಾಳೆ. ಆದರೆ ಚಂದ್ರಿಕನಿಗೆ ತುಂಬಾ ಹೊಟ್ಟೆ ಉರಿ ಇರ್ತೈತೆ. ಅಯ್ಯೋ ಇವು ಹೊರಟು ಅಂತ ಅಂದ್ಕೊಂಡಿದ್ದೆ, ಮತ್ತೆ ಜಾಂಡ ಉಡ್ಬಿಟ್ವಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲೇ ಬೈಕೊತಿರ್ತಾಳೆ. ಸರಿ ಅಂತಂದ್ಬಿಟ್ಟು ಎಲ್ಲರೂ ಹೋಗ್ತಿದ್ದಂಗೆ ಇಲ್ಲಿ ದೇವಯ್ಯನಿಗೆ ನಿಂಗವ್ವ ಕರೆದ್ಬಿಟ್ಟು, ಸರಿ ನೀನು ಆದಷ್ಟು ಬೇಗ ಅಂತ ಸಪ್ನಾರ್ದು ಒಂದು ಔಷಧಿನ ಮಾಡು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳಿದಾಗ, ಇದ್ಯಾರಿಗೆ ಅಂತ ಕೇಳಿದಾಗ, ಶಾರದಾ ಇಲ್ಲಿಂದ ಹೋಗೋದ್ರೊಳಗಡೆ ಆದಷ್ಟು ನೆನಪಿ ಶಕ್ತಿ ಎಲ್ಲ ಬರಬೇಕು, ಅದಕ್ಕೋಸ್ಕರ ನೀನು ಈ ಎಲೆ ಸಪ್ನಾಕಿತ್ತು ಅವಳಿಗೆ ನಾಟಿ ಔಷಧಿ ಮಾಡ್ಕೊಂಬಾ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳಿದಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಅದು ದೇವಯ್ಯನಿಗೆ ಫುಲ್ ಶಾಕ್ ಆಗೋಗುತ್ತೆ. ಏನು ನಾನು ಮಾಡ್ಕೊಂಬರ್ಬೇಕಾ ಅಂತಂದ್ಬಿಟ್ಟು ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಇಲ್ಲಿ ದೇವಯ್ಯನಿಗೆ ನಾಟಿ ಔಷಧಿ ಮಾಡಲು ಹೋಗಿ ಇಲ್ಲಿ ದೇವಯ್ಯನಿ ಏನಾದರೂ ಒಂದು ಎಡವಟ್ಟು ಮಾಡ್ತಾಳ, ಶಾರದನಿಗೆ ನೆನಪು ಬರಲೇಬಾರ್ದು ಅಂತಂದ್ಬಿಟ್ಟು ಏನಾದರೂ ಒಂದು ಪ್ಲ್ಯಾನ್ನ ಮಾಡ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.